ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಕುಡುಪಲಿ ಸಭಾಂಗಣದಲ್ಲಿ ಜಾನಪದ ಪರಿಷತ್ನಿಂದ ವಿಶ್ವ ಜಾನಪದ ದಿನಾಚರಣೆ. ಶ್ರೀಮತಿ ಪರಂಧಾಮ ಪ್ರಹಸನ ನಾಟಕ ಸಂಘಟಿಸಿದ ವಿವಿಧ ಸಂಘಟನೆಗಳು ಭೀಮನ ಕೋಣೆ. ದೈವಜ್ಞರು ಚಲನಚಿತ್ರ ಶೀರ್ಷಿಕೆ ಬಿಡುಗಡೆ ನೆರವೇರಿಸಿದ ಕರ್ಕಿ ಶ್ರೀಗಳು ಸಂದರ್ಭ ಚಾತುರ್ಮಾಸ್ಯ ವೃತಾಚರಣೆ. ಮಾತೃಭಾಷೆಯ ಬೇರಿನ ಸಂಬಂಧ ಕಳಚಿದ ರೀತಿ ಮತ್ತು ಜನಪದ ಸಂಸ್ಕೃತಿ ಉಳಿಯುವ ರೀತಿ ನಮ್ಮ ಯುವ ಸಮೂಹವನ್ನು ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಸಾಗರದ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಸಾಗರ ತಾಲೂಕು ಘಟಕ ಏರ್ಪಡಿಸಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಇತ್ತೀಚೆಗೆ ನಡೆದ SSLC ಪರೀಕ್ಷೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಅನುತ್ತೀರ್ಣ ಆಗಿರುವುದು ಬೇಸರದ ಸಂಗತಿ ಮತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದ ಅವರು, ಭಾಷೆ ಮತ್ತು ಸಂಸ್ಕೃತಿ ಎರಡೂ ಪರಸ್ಪರ ಸಂಬಂಧ ಹೊಂದಿದ್ದು ಮಾತೃಭಾಷೆ ಮರೆತರೆ ನಮ್ಮ ಸಂಸ್ಕೃತಿಯನ್ನು ಮರೆಯುವುದು ಖಚಿತ ಎಂದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವೆಲ್ಲ ಜಾನಪದ ಕಲೆಗಳಿವೆ, ಅವುಗಳನ್ನು ಉಳಿಸಿಕೊಂಡು ಬಂದಿರುವ ಕಲಾವಿದರು ಯಾರು ಎಂಬುದರ ಕುರಿತು ಸಮೀಕ್ಷೆ ನಡೆಸುವ ಪ್ರಯತ್ನ ಮಾಡಲಾಗುತ್ತಿದೆ. ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಪೈಲಟ್ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯು ಆಯ್ಕೆ ಆಗಿರುವುದು ಒಂದು ಒಳ್ಳೆಯ ಬೆಳವಣಿಗೆ ಎಂದು ಅವರು ಈ ಸಂದರ್ಭ ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜಾನಪದ ಪರಿಷತ್ತು ಸಾಗರ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಜಾನಪದ ಪರಿಷತ್ತು ನಡೆದು ಬಂದ ದಾರಿ ಮತ್ತು ಸನ್ಮಾನಿತರ ಕುರಿತು ಮಾತನಾಡಿದರು. ಈ ವೇಳೆ ಹಿರಿಯ ಡೊಳ್ಳು ಕಲಾವಿದ ಅಣ್ಣಪ್ಪ ಕುಗ್ವೆ, ಜೋಗಿ ಕಲಾವಿದ ನಾಗರಾಜ್ ತೊಂಬ್ರಿ, ಡೊಳ್ಳು ಮಹಿಳಾ ಕಲಾವಿದೆ ಪ್ರಭಾವತಿ ವೆಂಕಟೇಶ್ ಹಾಗೂ ಹೆಗ್ಗೋಡು ರಂಗಕರ್ಮಿ ಪಣಿಯಮ್ಮ ಅವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ಜಾನಪದ ಪರಿಷತ್ ಸಾಗರ ತಾಲೂಕಿನ ಗೌರವಾಧ್ಯಕ್ಷರಾದ ದಿನೇಶ್ ಬರದೊಳ್ಳಿ, ಉದ್ಯಮಿ KS ಕಿರಣ್, ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ, ಹೂವಬ್ಬ, ಸದಾನಂದ ಶರ್ಮಾ, ನಾರಾಯಣ, ರಾಜು ಜನ್ನೆಹಕ್ಲು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ವಿವಿಧ ಜಾನಪದ ಕಲಾ ತಂಡದಿಂದ ಜಾನಪದ ಗಾಯನ ಸಂಭ್ರಮ ನಡೆಯಿತು. 5 ವರ್ಷ ಹತ್ತಿರ ಬಂತು. ನಮಗೆ ನಮ್ಮನ್ನ ನಂಬಿ ಈ ಒಂದು ಅಧ್ಯಕ್ಷ ಪದವಿಯನ್ನು ಕೊಟ್ಟು ಎಲ್ಲ ನಮ್ಮ ತಂಡದ ಪದಾಧಿಕಾರಿಗಳ ಬಲದಿಂದ ಈಗಾಗಲೇ 2 ಜಿಲ್ಲಾ ಜಾನಪದ ಸಮ್ಮೇಳನವನ್ನ ಸಿರಿವಂತೆ ಮತ್ತು ಸೆನ್ಶೆಟ್ಟಿಕೊಪ್ಪ 2 ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನವನ್ನ ನಮ್ಮ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ನಮಗೆ ಹೆಮ್ಮೆ ಇದೆ. ಅದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಬಹುಶಃ ಇಲ್ಲಿ ಒಂದು 20-25 ಜನ ನಮ್ಮ ಮಹಿಳೆಯರು ಧೈರ್ಯವಾಗಿ ನಿಂತು ಏನು ಕಲಿಯೋಣ ಜಾನಪದ ಕರ್ನಾಟಕ ಜಾನಪದ ಪರಿಷತ್ ಎನ್ನುವ ತಂಡ ಅಂತ ಹೇಳಿಕೊಂಡು ಹೆಮ್ಮೆಯಿಂದ ಇಲ್ಲಿ ವೇದಿಕೆಯನ್ನು ಹಂಚಿಕೊಂತ ಇದ್ದಾರೆ. ಇದಕ್ಕೆ ಒಂದು ಸಣ್ಣ ಕಾನ್ಸೆಪ್ಟ್ ಕಾರಣ ಆಯಿತು. ಏನಾದ್ರು ಕಲಿಸ್ಬೇಕಲ್ಲ, ಬೇರೆ ತಲೆಮಾರಿಗೆ ಕಲಿಸ್ಬೇಕು ಹಾಡುಗಳನ್ನ. ಯಾಕೆ ನಮ್ಮ ಕುಗ್ವೆ ತಂಡ ಏನು ಸ್ನೇಹಿತರಿದ್ದಾರೆ, ನಾರಾಯಣಪ್ಪ, ರಾಜು, ನಮ್ಮ ಲಕ್ಷ್ಮಣ, ಇವ್ರದ್ದೇ ಒಂದು ಟೀಮ್ ಇತ್ತು. ನಮ್ಮ ಜಾನಪದ ವಸಂತಣ್ಣ ಸೇರಿ ಈ ವಸಂತಣ್ಣ ಇವರೆಲ್ಲ ನಮ್ಮ ಜಾನಪದ ಪರಿಷತ್ತು ಸಾಗರ ಅಂದ ಕೂಡಲೇ ಜಿಲ್ಲಾ ಮಟ್ಟ ಅಥವಾ ಹೊರ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೆಸರನ್ನ ಉಳಿಸಿ ಹೆಸರಿನಿಂದ ಅವರು ಹೋಗಿ ಕಾರ್ಯಕ್ರಮವನ್ನ ಕೊಡ್ತಾ ಇದ್ರು. ಹಾಗಾದ್ರೆ ಮುಂದೆ ಅದು ಕಲೆ ಪಾಸ್ ಆಗ್ಬೇಕಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಕಲಿಯೋಣ ಜಾನಪದ ಅನ್ನೋನ್ನ ಹೆಸರಿಟ್ಟುಕೊಂಡು ಪ್ರತಿ ಭಾನುವಾರ ಉಚಿತವಾಗಿ ಜಾನಪದ ಹಾಡುಗಳನ್ನ, ಈ ಜಾನಪದ ಕಲೆಯನ್ನು ಕಲಿಸುವಂತಹ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ವಿ. ದಿವಂಗತ ಡಿಸೋಜ ಸರ್ ಅವರ ಕೈಯಿಂದ ಈಗ 3-4 ವರ್ಷಗಳ ಹಿಂದೆ ಇದು ಉದ್ಘಾಟನೆಯನ್ನ ಮಾಡಿಸಿದ್ವಿ. ಅಂದಿಂದ ಇಂದಿನವರೆಗೆ ಅದು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಎಲ್ಲ ಹಿರಿಯ ಕಲಾವಿದರ ಒಂದು ಮಾರ್ಗದರ್ಶನದಿಂದ ಅದರ ಪ್ರತಿಫಲವೇ ಇವತ್ತು ಒಂದು 25-30 ಜನ ತಂಡ ಹಾಡೇಳಲಿಕ್ಕೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡುಗಳನ್ನ ಹೇಳಿ ಸೈ ಎನಿಸಿಕೊಂಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಈ ಕರ್ನಾಟಕ ಜಾನಪದ ಪರಿಷತ್. ಶಿವಮಠಕ್ಕೆ ಬೆಳಗಾಡೋ ಕೋಲನ ಕೋಲೆ ಸ್ವಾಮಿ ಉರಿಗದ್ದುಗೆ ಇರುವಾಗ ಸಿದ್ಧರ ಶಿವಮಠಕ್ಕೆ ಮದುವೆಯ ಮಾಡಿ ಕೊಟ್ಟಾರಲ್ಲೇ ಜಮಾದಲ್ಲಿಗೆ ರೇಣುಕರಾಜ ನಿನ್ನ ತಂದಿ ಭೋಗಾವತಿ ನಿನ್ನ ತಾಯಿ. ರೇಣುಕರಾಜ ನಿನ್ನ ತಂದಿ ಭೋಗಾವತಿ ನಿನ್ನ ತಾಯಿ. ಮಾಡಬೇಡಿ ಆಟದೊಳಗ ಸತ್ತು ಗದ್ದಲ ಮಾಡಬೇಡಿ ಆಟ
ಆಧುನಿಕ ವ್ಯವಸ್ಥೆಗಳಾದ ವಿದ್ಯುತ್, ಧ್ವನಿವರ್ಧಕ, ಆರ್ಥಿಕ ಸಹಕಾರ ಹೀಗೆ ಯಾವ ವ್ಯವಸ್ಥೆಯೂ ಇಲ್ಲದ ಹಿಂದಿನ ಕಾಲದಲ್ಲಿ ಪ್ರತಿ ಹಳ್ಳಿಯಲ್ಲಿಯೂ ನಾಟಕ ಸಂಘಟಿಸುವ ಕಾರ್ಯವಾಗುತ್ತಿತ್ತು. ಪ್ರಸ್ತುತ ಎಲ್ಲ ಸೌಲಭ್ಯಗಳಿದ್ದರೂ ನಾಟಕ ಮರೆಯಾಗುತ್ತಿರುವುದು ಬೇಸರದ ಸಂಗತಿ ಎಂದು ಹಿರಿಯ ರಂಗ ಕಲಾವಿದ BN ತಿಮ್ಮಪ್ಪ ಹೇಳಿದರು. ಭೀಮನಕೋಣೆ ಯುವಕ ರೈತ ಮಿತ್ರ ವೃಂದ, ಕಸ್ತೂರ್ಬಾ ಮಹಿಳಾ ಮಂಡಳಿ, ಮಿತ್ರಕೂಟ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣ ಮಂದಿರ ಸಮಿತಿ ಸಂಯುಕ್ತವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ನಗೆ ನಾಟಕ ಶ್ರೀಮತಿ ಪರಂದಾಮ ಪ್ರಹಸನ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. 50 ವರ್ಷಗಳ ಹಿಂದಿನ ಸಂಕಷ್ಟಗಳ ನಡುವೆ ಜನ ಸಮುದಾಯವಾಗಿ ಕಾರ್ಯ ಮಾಡುವುದಕ್ಕೆ ಪೂರಕವಾಗಿದ್ದ ಸಾಂಸ್ಕೃತಿಕ ನೆಲೆಗಳು ಇಂದಿನ ವ್ಯಾವಹಾರಿಕ ಚಿಂತನೆಯಲ್ಲಿ ಕಳೆದು ಹೋಗಿದೆ. ಹಿಂದೆ ಸಂದೇಶ ಮತ್ತು ಮನರಂಜನೆಯ ಆದ್ಯತೆಯಾಗಿದ್ದ ಕಲೆಗಳು ಈಗ ಆರ್ಥಿಕತೆ ಮೇಲೆ ನಿಂತಿದೆ. ಹಾಗಾಗಿ ಇಂದು ನಿಸ್ವಾರ್ಥವಾಗಿ ಅಂತಹ ಕಾರ್ಯ ಸಂಘಟಿಸುವವರಿಗೆ ಪ್ರೋತ್ಸಾಹಿಸುವ ಪ್ರಯತ್ನ ಎಲ್ಲರಿಂದಲೂ ನಡೆಯಬೇಕಿದೆ ಎಂದು ಹೇಳಿದರು. ಮಿತ್ರಕೂಟದ ಹಿರಿಯಣ್ಣ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಮಹಿಳಾ ಸಂಘದ ರೂಪಜ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ MS ನಾಗರಾಜ್, B ಕೃಷ್ಣಮೂರ್ತಿ, PG ಗಣಪತಿ, ನಿರ್ದೇಶಕ ನಾರಾಯಣ ಸ್ವಾಮಿ, ಐಸಿರಿ ಸುಬ್ರಹ್ಮಣ್ಯ, M ನಾಗರಾಜ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಅಲ್ಲದೆ M ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು. ನಂತರ BK ನಾರಾಯಣಸ್ವಾಮಿ ನಿರ್ದೇಶನದಲ್ಲಿ ಮೈಸೂರಿನ ಉದಯ್ ಕುಮಾರ್ ರಚಿಸಿರುವ ಶ್ರೀಮತಿ ಪರಂದಾಮ ಪ್ರಹಸನ ನಾಟಕದಲ್ಲಿ ರೂಪಾ ರವಿ, ಸ್ಮಿತಾ ಆಕಾಶ್, ಸಂಧ್ಯಾ ವಿಜಯ್, ಜ್ಯೋತಿ ಲಕ್ಷ್ಮೀನಾರಾಯಣ್, ಸುಜಾತ ಅಶೋಕ್, ವೀಣಾ ಪ್ರಸನ್ನ, ಅರ್ಚನಾ ಮಂಜು, ಪ್ರಶಾಂತಿ ಶ್ರೀಪಾದ್, ಶುಭಾ ನಾಗರಾಜ್, KR ಭಾರತಿ, ವಾಣಿ ವೆಂಕಟೇಶ್, ರಾಜಲಕ್ಷ್ಮಿ ರಾಜು, ಮಾನಸ ಚೈತನ್ಯ, ಪೂರ್ಣಿಮಾ ಕಿರಣ್, ಶ್ರೀನಿಧಿ ಅಭಿನಯಿಸಿದರು. ನಾಟಕದ ಬಗ್ಗೆ ಏನಾದ್ರು ಗೊತ್ತಾಯಿತು. ನಮ್ಮಲ್ಲಿ ಹಿರಿಯರಾದ ಮಂಜು ಭಟ್ರು, ವೆಂಕಟರಾಯರು, ರಾಮಕೃಷ್ಣನವರು, ಆಮೇಲೆ ಅಜಿತ್ ಭಟ್ರು, ಸುರಾನ್ ಭಟ್ರು ಜೊತೆಗೆ ಹೊರಗಿನ ಭಾಳ ಜನ ಸೇರಿದ್ರು. ಅವರಿಂದ ನಾಟಕ ಶುರುವಾಗಿದೆ. ನಾನು ಮೊದಲು ಮಾಡಿದ್ದು ಮೈಸೂರು ಓದ್ತಿರ್ಬೇಕು, SS ಇರ್ಬೇಕಾದ್ರೆ ಒಂದು ನಾಟಕ ಶುರುವಾಯಿತು. ಜಾಸ್ತಿ ಹೋದೆ ಅದನ್ನು ಬಸನ ಮಾಡಿದೆ, ಅವರಿಂದ ನಾಟಕ ಶುರುವಾಯಿತು. ತದನಂತರ ನಾನು ಓದೋದು ಮನೆ ಇದ್ದಾವ ಪ್ರತಿ ನಾಟಕದ ಪ್ರಾರ್ಥನೆ ನಂದಷ್ಟೇ. ನಾನೇನಷ್ಟು ಪೇದಿನ ನಾನು ಯಜಮಾನ್ರು ಸುಬ್ರಹ್ಮಣ್ಯ ಅಂತ ಹೋದರು ಶ್ರಾವಣ ಬಂದ್ರು ಬಂದರು. ನಮ್ಮ ಕಡೆ ನಮಗೆ ಸುಖಿಲ್ಲ ನೋಡ್ರಿ, ನಮ್ದು ಟೈಮ್ ಅಂದ್ರೆ ಟೈಮು. ನಾನು 20 ವರ್ಷದಿಂದ ಜನಸೇವೆ ಮಾಡ್ತಾ ಇಲ್ವೇ ಅಲ್ಲ. ಸಾಯಂಕಾಲ ಬೈತ್ ಬಂದು ಅವಕ್ಕೆ ಬದಕವ ವಯಸ್ಸೆಲ್ಲ ಹರಸಿಲ್ಲ ಹಂಗೆ ಹಾಡ್ರಿ ಅಂತ ಮಾಡ್ರಿ ಏನೂ ಇಲ್ಲ ಇತ್ತು ನೋಡ್ರಿ. ಬೆಳಗ್ಗೆಯಿಂದ ಮೈ ಕಟ್ಕೊಂಡು ಗಜ ಬಜ ಗಜ ಬಜ ಅಂತ ಎಂತ ಸಂಗೆ ಅಂದರ್ಜಲ್ಲ उड़ा चला जाए रे जहाँ नहीं जाना था ये वही चला है रे उम्र का ये ताना वाना समझ न पाए रे जुबां पे जो मोह हमारा नवकल लगाए रे कि देखे न भाले न जाने न दाए रे दिशा हारा केमन बोका मुंटा रे ಸರ್ ಏನ್ ಸರ್ ನಿಮ್ ಗೆಟಪ್ ನಿಂಗೆ ಇಂಗ್ಲಿಷ್ ಬರ್ತದ? ಬರ್ದೇನ್ ಸರ್ ನಾನು ಡಿಗ್ರಿ ಮಾಡಿದ್ದೀನಿ ಸರ್. ಡಿಗ್ರಿ ನೀನು ಗುರಿನಾರು ಮಾಡಿರೋ ಇಂಗ್ಲಿಷ್ ಬರ್ತದ? ಬರತ್ತೆ. ಶ್ರೀರಾಮಚಂದ್ರ ಇದ್ದ ಹಾಗೆ. ಮತ್ತೆ ಸುಳ್ಗಾಡು ಬಿಡುಗಾಡು ಅಂತಾನೆ ಹೇಳ್ತಿದ್ದೀರಾ? ಯಾಕೆ ಮೀನಾಕ್ಷಂದ್ರೆ ಹುಷಾರಿಲ್ವೇ? ಅಯ್ಯೋ, ನನ್ನೇನಾಗಿದೆ ದಾಡಿ ಕುಂಕಲ್ಲು ಸಾಗರದ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ನಡೆಯುತ್ತಿರುವ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳವರ 41ನೇ ಚಾತುರ್ಮಾಸ ವ್ರತಾಚರಣೆ ಸಂದರ್ಭದಲ್ಲಿ ದೈವಜ್ಞರು ಚಲನಚಿತ್ರ ಶೀರ್ಷಿಕೆ ಹಾಗೂ ಧ್ವನಿ ಸುರುಳಿಯನ್ನು ಶ್ರೀಗಳವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್, ಮೋಹನ್ ಶೇಟ್, ರವಿ ಗಾಂವ್ಕರ್, ಅಶೋಕ್ ರೇವಣಕರ್, ಗಂಗಾಧರ್ ಶೇಟ್, ಚಲನಚಿತ್ರದ ನಿರ್ದೇಶಕ ಅಜಯ್ ಕುಮಾರ್, ಶಶಿಕಾಂತ್ ಉಲ್ಲಾಸ್, ಅಶೋಕ್ ಶೇಟ್ ಮತ್ತಿತರರು ಹಾಜರಿದ್ದರು. ಅಜಯ್ ಕುಮಾರ್ ದೈವಜ್ಞಾನಿಕ
ಪೂರ್ವಕ ನಾನು ವಂದನೆ ತಿಳಿಸತಕ್ಕ